ಬಿಸಿಲಿಗೆ ಕಾಡು ಪ್ರಾಣಿಗಳು ದಣಿಯದಂತೆ ನ್ಯೂ ಪ್ಲಾನ್ ಮಾಡಲಾಗಿದೆ. ಶಿವಮೊಗ್ಗದ ಹುಲಿ ಸಿಂಹಧಾಮದಲ್ಲಿ ಕೆರೆಗಳ ನಿರ್ಮಾಣ ಕೂಡ ಆಗಿದೆಯಂತೆ. ತಾವರೆಕೆರೆ, ಕೊಪ್ಪ, ಮೃಗಾಲಯದಲ್ಲಿ ಕೆರೆಗಳ ನಿರ್ಮಾಣವಾಗಿದೆ. ಭರದಿಂದ ಸಾಗಿದೆ 10 ಕೆರೆಗಳ ನಿರ್ಮಾಣ ಕಾರ್ಯ. ನಮ್ಮ ಕಾಡು ಮತ್ತು ನಮ್ಮ ಕೆರೆ ಎಂಬ ವಿಶೇಷ ಯೋಜನೆ ಇದಾಗಿದ್ದು, ಪ್ರಾಣಿಗಳಿಗೆ ಸರ್ವಕಾಲಕ್ಕೂ ನೀರುಣಿಸೋ ಯೋಜನೆ ಇದಾಗಿದೆ. 14 ಲಕ್ಷ ವೆಚ್ಚದಲ್ಲಿ 10 ಕೆರೆಗಳ ನಿರ್ಮಾಣಕ್ಕೆ ತಯಾರಿಯಾಗಿದೆಯಂತೆ. ಈ ಕೆರೆ ನಿರ್ಮಾಣ ಯೋಜನೆ ರಾಜ್ಯದಲ್ಲೇ ಪ್ರಪ್ರಥಮ. ಬೇಸಿಗೆ ಬಂತೆಂದ್ರೆ ಸಾಕು, ವನ್ಯಜೀವಿಗಳಿಗೆ, ಕಾಡು ಪ್ರಾಣಿಗಳಿಗೆ ನೀರಿನ ಅಭಾವಗಳು ಉಂಟಾಗುತ್ತವೆ. ಹಾಗಾಗಿ ಅದನ್ನ ಮನಗಂಡು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಈಗ ಒಂದು ಉತ್ತಮ ಕಾರ್ಯಕ್ಕೆ ಮುಂದಾಗಿರುವಂತದ್ದು. ಶಿವಮೊಗ್ಗದ ಹೊರವಲಯದಲ್ಲಿರುವಂತಹ ಸಿಂಹ ಮತ್ತು ಹುಲಿಧಾಮದಲ್ಲಿ 10 ಕೆರೆಗಳನ್ನ ಅಭಿವೃದ್ಧಿ ಪಡಿಸಲಾಗ್ತಾ ಇದೆ. ಸುಮಾರು 13 ಲಕ್ಷ ವೆಚ್ಚದಲ್ಲಿ 10 ಕೆರೆಗಳನ್ನ ಅಭಿವೃದ್ಧಿ ಪಡಿಸ್ತಿರುವಂತದ್ದು ನಿಮಗೆ ತೋರಿಸ್ತಾ ಹೋಗ್ತೇನೆ. ನಾನೀಗ ತೋರಿಸ್ತಾ ಇರುವಂತಹ ದೃಶ್ಯ ಏನಿದೆ, ಶಿವಮೊಗ್ಗದ ಹೊರವಲಯದಲ್ಲಿರುವಂತಹ ಸಿಂಹ ಮತ್ತೆ ಹುಲಿಧಾಮವಾಗಿರುವಂತಹ ತಾವರೆಕೊಪ್ಪದ ಮೃಗಾಲಯದಲ್ಲಿ ನಾನೀಗ ಇರುವಂತದ್ದು. ಈಗ ಕೆಲಸಗಳು ನಡೀತಾ ಇದೆ. 10 ಕೆರೆಗಳನ್ನ ಅಭಿವೃದ್ಧಿ ಪಡಿಸ್ತಿರುವಂತದ್ದು. ಬೇಸಿಗೆ ಸಮಯದಲ್ಲಿ ಸುಮಾರು ಇಲ್ಲಿ ಕಾಡು ಪ್ರಾಣಿಗಳಿದಾವೆ, ಜಿಂಕೆಗಳಿರುವಂತದ್ದು, ಹುಲಿ, ಸಿಂಹಗಳಿರಬಹುದು, ಅಥವಾ ಅನೇಕ ಪ್ರಾಣಿಗಳು ಇರುವಂತದ್ದು, ಪಕ್ಷಿಗಳಿರುವಂತದ್ದು. ಹಾಗಾಗಿ ಬೇಸಿಗೆಯಲ್ಲಿ ಅವು ಪ್ರಾಣಿ ಪಕ್ಷಿಗಳಿಗೆ ಸಮಸ್ಯೆಗಳಾಗಬಾರ್ದು, ನೀರಿನ ಅಭಾವ ಉಂಟಾಗಬಾರ್ದು ಎನ್ನುವಂತ ಉದ್ದೇಶವನ್ನ ಇಟ್ಕೊಂಡು ಈ ಕೆರೆಗಳನ್ನ ಅಭಿವೃದ್ಧಿ ಪಡಿಸಲಾಗಿರುವಂತದ್ದು. ಸುಮಾರು 10 ಕೆರೆಗಳನ್ನ ಈಗಾಗಲೇ ಅಭಿವೃದ್ಧಿ ಪಡಿಸಲಾಗ್ತಾ ಇದೆ 13 ಲಕ್ಷ ವೆಚ್ಚದಲ್ಲಿ. ಇನ್ನು 1 ತಿಂಗಳಲ್ಲಿ ಈ ಕೆರೆಗಳು ಪೂರ್ಣಗೊಂಡು ಪ್ರಾಣಿ ಪಕ್ಷಿಗಳಿಗೆ ನೀರನ್ನು ಕುಡಿಯಲಿಕ್ಕೆ ಎಲ್ಲಾ ರೀತಿಯ ಯೋಜನೆಗಳನ್ನ ಸಿದ್ಧಪಡಿಸಿಕೊಂಡಿರುವುದು. ಒಟ್ಟಾರೆಯಾಗಿ ನೋಡೋದಾದ್ರೆ ಒಂದು ಉತ್ತಮ ಕಾರ್ಯವನ್ನ ಧರ್ಮಸ್ಥಳ ಅಭಿವೃದ್ಧಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಮಾಡ್ತಿರುವಂಥದ್ದು. ಯಾಕಂದ್ರೆ ಆ ಕಾಡು ಪ್ರಾಣಿಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಆಗಬಾರ್ದು ಅನ್ನುವಂತ ಒಂದು ಉತ್ತಮ ಆಶಯವನ್ನ ಇಟ್ಕೊಂಡು ಈ ಕೆಲಸವನ್ನ ಮಾಡ್ತಿರುವಂತದ್ದು. ನಮ್ಮ ಚಿರಾಗ್ ಜೊತೆ ಭೀಮಾನಾಯ್ಕಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಬಿಸಿಲಿಗೆ ಕಾಡು ಪ್ರಾಣಿಗಳು ದಣಿಯದಂತೆ ನ್ಯೂ ಪ್ಲಾನ್ ಮಾಡಲಾಗಿದೆ. ಶಿವಮೊಗ್ಗದ ಹುಲಿ ಸಿಂಹಧಾಮದಲ್ಲಿ ಕೆರೆಗಳ ನಿರ್ಮಾಣ ಕೂಡ ಆಗಿದೆಯಂತೆ. ತಾವರೆಕೆರೆ, ಕೊಪ್ಪ, ಮೃಗಾಲಯದಲ್ಲಿ ಕೆರೆಗಳ ನಿರ್ಮಾಣವಾಗಿದೆ. ಭರದಿಂದ ಸಾಗಿದೆ 10 ಕೆರೆಗಳ ನಿರ್ಮಾಣ ಕಾರ್ಯ. ನಮ್ಮ ಕಾಡು ಮತ್ತು ನಮ್ಮ ಕೆರೆ ಎಂಬ ವಿಶೇಷ ಯೋಜನೆ ಇದಾಗಿದ್ದು, ಪ್ರಾಣಿಗಳಿಗೆ ಸರ್ವಕಾಲಕ್ಕೂ ನೀರುಣಿಸೋ ಯೋಜನೆ ಇದಾಗಿದೆ. 14 ಲಕ್ಷ ವೆಚ್ಚದಲ್ಲಿ 10 ಕೆರೆಗಳ ನಿರ್ಮಾಣಕ್ಕೆ ತಯಾರಿಯಾಗಿದೆಯಂತೆ. ಈ ಕೆರೆ ನಿರ್ಮಾಣ ಯೋಜನೆ ರಾಜ್ಯದಲ್ಲೇ ಪ್ರಪ್ರಥಮ. ಬೇಸಿಗೆ ಬಂತೆಂದ್ರೆ ಸಾಕು, ವನ್ಯಜೀವಿಗಳಿಗೆ, ಕಾಡು ಪ್ರಾಣಿಗಳಿಗೆ ನೀರಿನ ಅಭಾವಗಳು ಉಂಟಾಗುತ್ತವೆ. ಹಾಗಾಗಿ ಅದನ್ನ ಮನಗಂಡು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಈಗ ಒಂದು ಉತ್ತಮ ಕಾರ್ಯಕ್ಕೆ ಮುಂದಾಗಿರುವಂತದ್ದು. ಶಿವಮೊಗ್ಗದ ಹೊರವಲಯದಲ್ಲಿರುವಂತಹ ಸಿಂಹ ಮತ್ತು ಹುಲಿಧಾಮದಲ್ಲಿ 10 ಕೆರೆಗಳನ್ನ ಅಭಿವೃದ್ಧಿ ಪಡಿಸಲಾಗ್ತಾ ಇದೆ. ಸುಮಾರು 13 ಲಕ್ಷ ವೆಚ್ಚದಲ್ಲಿ 10 ಕೆರೆಗಳನ್ನ ಅಭಿವೃದ್ಧಿ ಪಡಿಸ್ತಿರುವಂತದ್ದು ನಿಮಗೆ ತೋರಿಸ್ತಾ ಹೋಗ್ತೇನೆ. ನಾನೀಗ ತೋರಿಸ್ತಾ ಇರುವಂತಹ ದೃಶ್ಯ ಏನಿದೆ, ಶಿವಮೊಗ್ಗದ ಹೊರವಲಯದಲ್ಲಿರುವಂತಹ ಸಿಂಹ ಮತ್ತೆ ಹುಲಿಧಾಮವಾಗಿರುವಂತಹ ತಾವರೆಕೊಪ್ಪದ ಮೃಗಾಲಯದಲ್ಲಿ ನಾನೀಗ ಇರುವಂತದ್ದು. ಈಗ ಕೆಲಸಗಳು ನಡೀತಾ ಇದೆ. 10 ಕೆರೆಗಳನ್ನ ಅಭಿವೃದ್ಧಿ ಪಡಿಸ್ತಿರುವಂತದ್ದು. ಬೇಸಿಗೆ ಸಮಯದಲ್ಲಿ ಸುಮಾರು ಇಲ್ಲಿ ಕಾಡು ಪ್ರಾಣಿಗಳಿದಾವೆ, ಜಿಂಕೆಗಳಿರುವಂತದ್ದು, ಹುಲಿ, ಸಿಂಹಗಳಿರಬಹುದು, ಅಥವಾ ಅನೇಕ ಪ್ರಾಣಿಗಳು ಇರುವಂತದ್ದು, ಪಕ್ಷಿಗಳಿರುವಂತದ್ದು. ಹಾಗಾಗಿ ಬೇಸಿಗೆಯಲ್ಲಿ ಅವು ಪ್ರಾಣಿ ಪಕ್ಷಿಗಳಿಗೆ ಸಮಸ್ಯೆಗಳಾಗಬಾರ್ದು, ನೀರಿನ ಅಭಾವ ಉಂಟಾಗಬಾರ್ದು ಎನ್ನುವಂತ ಉದ್ದೇಶವನ್ನ ಇಟ್ಕೊಂಡು ಈ ಕೆರೆಗಳನ್ನ ಅಭಿವೃದ್ಧಿ ಪಡಿಸಲಾಗಿರುವಂತದ್ದು. ಸುಮಾರು 10 ಕೆರೆಗಳನ್ನ ಈಗಾಗಲೇ ಅಭಿವೃದ್ಧಿ ಪಡಿಸಲಾಗ್ತಾ ಇದೆ 13 ಲಕ್ಷ ವೆಚ್ಚದಲ್ಲಿ. ಇನ್ನು 1 ತಿಂಗಳಲ್ಲಿ ಈ ಕೆರೆಗಳು ಪೂರ್ಣಗೊಂಡು ಪ್ರಾಣಿ ಪಕ್ಷಿಗಳಿಗೆ ನೀರನ್ನು ಕುಡಿಯಲಿಕ್ಕೆ ಎಲ್ಲಾ ರೀತಿಯ ಯೋಜನೆಗಳನ್ನ ಸಿದ್ಧಪಡಿಸಿಕೊಂಡಿರುವುದು. ಒಟ್ಟಾರೆಯಾಗಿ ನೋಡೋದಾದ್ರೆ ಒಂದು ಉತ್ತಮ ಕಾರ್ಯವನ್ನ ಧರ್ಮಸ್ಥಳ ಅಭಿವೃದ್ಧಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಮಾಡ್ತಿರುವಂತದ್ದು. ಯಾಕಂದ್ರೆ ಆ ಕಾಡು ಪ್ರಾಣಿಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಆಗಬಾರ್ದು ಅನ್ನುವಂತ ಒಂದು ಉತ್ತಮ ಆಶಯವನ್ನ ಇಟ್ಕೊಂಡು ಈ ಕೆಲಸವನ್ನ ಮಾಡ್ತಿರುವಂತದ್ದು. ನಮ್ಮ ಚಿರಾಗ್ ಜೊತೆ ಭೀಮಾನಾಯ್ಕಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.
ಬಿಸಿಲಿಗೆ ಕಾಡು ಪ್ರಾಣಿಗಳು ದಣಿಯದಂತೆ ನ್ಯೂ ಪ್ಲಾನ್ ಮಾಡಲಾಗಿದೆ. ಶಿವಮೊಗ್ಗದ ಹುಲಿ ಸಿಂಹಧಾಮದಲ್ಲಿ ಕೆರೆಗಳ ನಿರ್ಮಾಣ ಕೂಡ ಆಗಿದೆಯಂತೆ. ತಾವರೆಕೆರೆ, ಕೊಪ್ಪ, ಮೃಗಾಲಯದಲ್ಲಿ ಕೆರೆಗಳ ನಿರ್ಮಾಣವಾಗಿದೆ. ಭರದಿಂದ ಸಾಗಿದೆ 10 ಕೆರೆಗಳ ನಿರ್ಮಾಣ ಕಾರ್ಯ. ನಮ್ಮ ಕಾಡು ಮತ್ತು ನಮ್ಮ ಕೆರೆ ಎಂಬ ವಿಶೇಷ ಯೋಜನೆ ಇದಾಗಿದ್ದು, ಪ್ರಾಣಿಗಳಿಗೆ ಸರ್ವಕಾಲಕ್ಕೂ ನೀರುಣಿಸೋ ಯೋಜನೆ ಇದಾಗಿದೆ. 14 ಲಕ್ಷ ವೆಚ್ಚದಲ್ಲಿ 10 ಕೆರೆಗಳ ನಿರ್ಮಾಣಕ್ಕೆ ತಯಾರಿಯಾಗಿದೆಯಂತೆ. ಈ ಕೆರೆ ನಿರ್ಮಾಣ ಯೋಜನೆ ರಾಜ್ಯದಲ್ಲೇ ಪ್ರಪ್ರಥಮ. ಬೇಸಿಗೆ ಬಂತಂದ್ರೆ ಸಾಕು, ವನ್ಯಜೀವಿಗಳಿಗೆ, ಕಾಡು ಪ್ರಾಣಿಗಳಿಗೆ ನೀರಿನ ಅಭಾವಗಳು ಉಂಟಾಗ್ತವೆ. ಹಾಗಾಗಿ ಅದನ್ನ ಮನಗಂಡು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಈಗ ಒಂದು ಉತ್ತಮ ಕಾರ್ಯಕ್ಕೆ ಮುಂದಾಗಿರುವಂತದ್ದು. ಶಿವಮೊಗ್ಗದ ಹೊರವಲಯದಲ್ಲಿರುವಂತಹ ಸಿಂಹ ಮತ್ತು ಹುಲಿಧಾಮದಲ್ಲಿ 10 ಕೆರೆಗಳನ್ನ ಅಭಿವೃದ್ಧಿಪಡಿಸಲಾಗ್ತಾ ಇದೆ. ಸುಮಾರು 13 ಲಕ್ಷ ವೆಚ್ಚದಲ್ಲಿ 10 ಕೆರೆಗಳನ್ನ ಅಭಿವೃದ್ಧಿಪಡಿಸುತ್ತಿರುವಂತದ್ದು ನಿಮಗೆ ತೋರಿಸ್ತಾ ಹೋಗ್ತೇನೆ. ನಾನೀಗ ತೋರಿಸ್ತಾ ಇರುವಂತಹ ದೃಶ್ಯ ಏನಿದೆ, ಶಿವಮೊಗ್ಗದ ಹೊರವಲಯದಲ್ಲಿರುವಂತಹ ಸಿಂಹ ಮತ್ತೆ ಹುಲಿಧಾಮವಾಗಿರುವಂತಹ ತಾವರೆಕೊಪ್ಪದ ಮೃಗಾಲಯದಲ್ಲಿ ನಾನೀಗ ಇರುವಂತದ್ದು. ಇಲ್ಲಿ ಕೆಲಸಗಳು ನಡೀತಾ ಇದೆ. 10 ಕೆರೆಗಳನ್ನ ಅಭಿವೃದ್ಧಿಪಡಿಸುತ್ತಿರುವಂತದ್ದು. ಬೇಸಿಗೆ ಸಮಯದಲ್ಲಿ ಸುಮಾರು ಇಲ್ಲಿ ಕಾಡು ಪ್ರಾಣಿಗಳಿದಾವೆ, ಜಿಂಕೆಗಳಿರುವಂತದ್ದು, ಹುಲಿ ಸಿಂಹಗಳಿರಬಹುದು ಅಥವಾ ಅನೇಕ ಪ್ರಾಣಿಗಳು ಇರುವಂತದ್ದು, ಪಕ್ಷಿಗಳಿರುವಂತದ್ದು. ಹಾಗಾಗಿ ಬೇಸಿಗೆಯಲ್ಲಿ ಅವು ಪ್ರಾಣಿ ಪಕ್ಷಿಗಳಿಗೆ ಸಮಸ್ಯೆಗಳಾಗಬಾರ್ದು, ನೀರಿನ ಅಭಾವ ಉಂಟಾಗಬಾರ್ದು ಎನ್ನುವಂತ ಉದ್ದೇಶವನ್ನ ಇಟ್ಕೊಂಡು ಈ ಕೆರೆಗಳನ್ನ ಅಭಿವೃದ್ಧಿಪಡಿಸಲಾಗಿರುವಂತದ್ದು. ಸುಮಾರು 10 ಕೆರೆಗಳನ್ನ ಈಗಾಗಲೇ ಅಭಿವೃದ್ಧಿಪಡಿಸಲಾಗ್ತಾ ಇದೆ 13 ಲಕ್ಷ ವೆಚ್ಚದಲ್ಲಿ. ಇನ್ನು 1 ತಿಂಗಳಲ್ಲಿ ಈ ಕೆರೆಗಳು ಪೂರ್ಣಗೊಂಡು ಪ್ರಾಣಿ ಪಕ್ಷಿಗಳಿಗೆ ನೀರನ್ನು ಕುಡಿಯಲಿಕ್ಕೆ ಎಲ್ಲಾ ರೀತಿಯ ಯೋಜನೆಗಳನ್ನ ಸಿದ್ಧಪಡಿಸಿಕೊಂಡಿದ್ದು. ಒಟ್ಟಾರೆಯಾಗಿ ನೋಡೋದಾದ್ರೆ ಒಂದು ಉತ್ತಮ ಕಾರ್ಯವನ್ನ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಮಾಡ್ತಿರುವಂಥದ್ದು. ಯಾಕಂದ್ರೆ ಆ ಕಾಡು ಪ್ರಾಣಿಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಆಗಬಾರ್ದು ಅನ್ನುವಂತ ಒಂದು ಉತ್ತಮ ಆಶಯವನ್ನ ಇಟ್ಕೊಂಡು ಈ ಕೆಲಸವನ್ನ ಮಾಡ್ತಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ವಿಮಾನಕ್ಕೆ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಬಿಸಿಲಿಗೆ ಕಾಡು ಪ್ರಾಣಿಗಳು ದಣಿಯದಂತೆ ನ್ಯೂ ಪ್ಲಾನ್ ಮಾಡಲಾಗಿದೆ. ಶಿವಮೊಗ್ಗದ ಹುಲಿ ಸಿಂಹಧಾಮದಲ್ಲಿ ಕೆರೆಗಳ ನಿರ್ಮಾಣ ಕೂಡ ಆಗಿದೆಯಂತೆ. ತಾವರೆಕೆರೆ, ಕೊಪ್ಪ, ಮೃಗಾಲಯದಲ್ಲಿ ಕೆರೆಗಳ ನಿರ್ಮಾಣವಾಗಿದೆ. ಭರದಿಂದ ಸಾಗಿದೆ 10 ಕೆರೆಗಳ ನಿರ್ಮಾಣ ಕಾರ್ಯ. ನಮ್ಮ ಕಾಡು ಮತ್ತು ನಮ್ಮ ಕೆರೆ ಎಂಬ ವಿಶೇಷ ಯೋಜನೆ ಇದಾಗಿದ್ದು, ಪ್ರಾಣಿಗಳಿಗೆ ಸರ್ವಕಾಲಕ್ಕೂ ನೀರುಣಿಸೋ ಯೋಜನೆ ಇದಾಗಿದೆ. 14 ಲಕ್ಷ ವೆಚ್ಚದಲ್ಲಿ 10 ಕೆರೆಗಳ ನಿರ್ಮಾಣಕ್ಕೆ ತಯಾರಿಯಾಗಿದೆಯಂತೆ. ಈ ಕೆರೆ ನಿರ್ಮಾಣ ಯೋಜನೆ ರಾಜ್ಯದಲ್ಲೇ ಪ್ರಪ್ರಥಮ.